ಎಲ್ರಿಗೂ ನಮಸ್ಕಾರ. ಬಾಗಿಲಿಗೆ ಬಂತು ಸರ್ಕಾರ, ನಿಮ್ಮ ಸಹಕಾರ ಸರ್ಕಾರದ ಜೊತೆ ಇರಲಿ. ಬಾಗಿಲಿಗೆ ಬಂತು ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಬಾಗಿಲಿಗೆ ಬರ್ತಾ ಇರೋದು. ಮುಂಚೆ ಯಾವುದೇ ಸರ್ಕಾರಗಳು ಬರ್ತಾ ಇರಲಿಲ್ಲ. ಬೆಂಗಳೂರಿನಲ್ಲಿ ವಿಶೇಷವಾಗಿ ನಮ್ಮ ಉಪಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಇವತ್ತು ಬಂದು ನಿಮ್ಮ ಸೇವೆ ಮಾಡಲಿಕ್ಕೆ ಇಷ್ಟಪಡ್ತದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹೆಬ್ಬಾಳ, ಶಿವಾಜಿನಗರ ಮತ್ತು ಪುಲಕೇಶಿ ನಗರದ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಆದ ಶ್ರೀ DK ಶಿವಕುಮಾರ್ ಅವರೇ, ಮತ್ತು ನನ್ನ ಈ ಕ್ಷೇತ್ರದ ಶಾಸಕ ನನ್ನ ಸಹೋದರ ರಿಜ್ವಾನ್ ರವರೇ, ಮತ್ತೊಬ್ಬ ನನ್ನ ಸಹೋದರ ಶಾಸಕ ಶ್ರೀನಿವಾಸ್ ರವರೇ, ಮತ್ತೊಬ್ಬ ನಮ್ಮ ಮೇಲ್ಮನೆಯ ಸದಸ್ಯರಾದ ಸಹೋದರರಾದ ನಾಗರಾಜ್ ಯಾದವ್ ರವರೇ, ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ, ನಮ್ಮ ACS ಸಾಹೇಬರು, ಸಿಂಗ್ ಸಾಹೇಬ್ರು ಇದ್ದಾರೆ, ನಮ್ಮ DC ಬ್ಯಾಂಗ್ಳೂರು ಸಿಟಿ ಇದ್ದಾರೆ, ಈ ಝೋನಲ್ ಕಮಿಷನರ್ ಇದ್ದಾರೆ, ಜಾಯಿಂಟ್ ಕಮಿಷನರ್ ಇದ್ದಾರೆ, ನಮ್ಮ BWSSB ಚೇರ್ಮನ್ ಸಹ ಇದ್ದಾರೆ, ಎಲ್ಲ ಅಧಿಕಾರಿ ವರ್ಗದವ್ರೆ. ನಾನು ಭಾಳ ಮಾತಾಡ್ಲಿಕ್ಕೆ ಹೋಗಲ್ಲ. ನೋಡಿ, ಬೆಳಿಗ್ಗೆನೆ ನಾನು ಉಪಮುಖ್ಯಮಂತ್ರಿಗಳಿಗೆ ಬರಬೇಡ ಅಂತ ಹೇಳಿದ್ದೆ ಈ ಕಾರ್ಯಕ್ರಮಕ್ಕೆ. ಅವ್ರಿಗೆ 102 ಜ್ವರ ಇಕ್ಕೊಂಡು IV ಹಾಕೊಂಡು ಬಂದು ಇಲ್ಲಿ ಕೂತವ್ರೆ. ಈ ಕಮಿಟ್ಮೆಂಟು ಮಾಡುವಂಥ ಕೆಲಸ ಮಾಡಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೆಲಸ ಮಾಡಿದ್ರೇ ಓಟ್ ಸಿಗುವಂಥದ್ದು, ನಿಮಗೆ ಲೈಕ್ ಆಗುವಂಥದ್ದು. ಬೇರೆಯವರು ದೇವರ ಹೆಸರು ಹೇಳ್ಕೊಂಡು ಓಟ್ ತಗೊಳ್ಳೋ ಅಂಥವ್ರು ಭಾಳಷ್ಟು ಪಕ್ಷಿಗಳಿದ್ದಾವೆ. ಅದರಿಂದ ನೀವು ಇದನ್ನೆಲ್ಲ ಸೂಕ್ಷ್ಮವಾಗಿ ನೀವು ಗಮನ ಇಟ್ಟು ಕೇಳ್ಕೋಬೇಕು. ಮುಂದಿನ ದಿವಸಗಳಲ್ಲಿ ಯಾರ್ಯಾರು ನಿಮ್ಗೆ ಸಹಾಯ ಮಾಡಿರ್ತಾರೆ ಅವ್ರ ಜೊತೆ, ಆ ಪಕ್ಷಿಗಳ ಜೊತೆ, ಆ ನಾಯಕರುಗಳ ಜೊತೆ ನೀವೆಲ್ಲ ನಿಂತ್ಕೋಬೇಕಾಗಿ ನಾನು ಮನವಿ ಮಾಡ್ತೇನೆ. ಈಗ ರಿಜ್ವಾನು ಮತ್ತು ನಮ್ಮ ಶ್ರೀನಿವಾಸು ಭಾಳಷ್ಟು ಸಂಕ್ಷಿಪ್ತವಾಗಿ ನಿಮಗೆ ಸರ್ಕಾರದ ಯೋಜನೆಗಳ ಬಗ್ಗೆ, ನಾವು ಕೊಡ್ತಾ ಇರೋಂತಹ ಯೋಜನೆಗಳ ಬಗ್ಗೆ, ಆಲೋಚನೆಗಳ ಬಗ್ಗೆ ನಿಮ್ಗೆ ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ. ನೋಡಿ, ಸರ್ಕಾರ ಬಂದು ಕೇವಲ 6 ತಿಂಗಳಾಗಿದೆ. ಈ 6 ತಿಂಗಳಲ್ಲೇ ಸುಮಾರು 4,000 ಕೋಟಿ ರೂಪಾಯಿಗಳಷ್ಟು ವೈಟ್ ಟಾಪಿಂಗ್ಗೆ, ಕುಡಿಯುವ ನೀರಿಗೆ, ರಸ್ತೆ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾನು ಇಡೀ ಬೆಂಗಳೂರಿನ ನಾಗರಿಕರ ಪರವಾಗಿ ನಾನು DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ಈ ಸರ್ಕಾರದಲ್ಲಿ ಒಬ್ಬ ಶಾಸಕನಾಗಿ, ಒಬ್ಬ ಮಂತ್ರಿಯಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಕೆಲಸ ಮಾಡಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ಯಾವತ್ತೂ ನಿಜವನ್ನು ಹೇಳದಂತೆ ಮಾಡುವಂಥದ್ದು, ಏನು ನಾವು ಹೇಳಿರ್ತೀವಿ ಅದನ್ನೇ ಮಾಡುವಂಥದ್ದು, ನುಡಿಯುವಂತೆ ನಡೆಯುವಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ಯಾವತ್ತೂ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ಸೇವೆಯನ್ನು ಕೊಡ್ತೇವೆ ಅಂತ ಹೇಳಿ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ದಿವಸಗಳಲ್ಲಿ ನಿಮ್ದು ಯಾವುದೇ ಸಮಸ್ಯೆಗಳಿಗೆ ನಮ್ಮ ಉಪಮುಖ್ಯಮಂತ್ರಿಗಳ ಜೊತೆಗೆ ನಾವು ಶಾಸಕರುಗಳು, ಮಂತ್ರಿಗಳು ಎಲ್ಲ ನಾವು ನಿಮಗೆ ಸ್ಪಂದಿಸ್ತೇವೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳಿಗೆ ನಾನು ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.